ಯುಗಂಧರ್ ಮತ್ತು ಮೃಣಾಲಿನಿ ಅವರುಗಳ ಆಹ್ವಾನವನ್ನು ಮನ್ನಿಸಿ ಚೆನ್ನೈಗೆ ಹೋಗಿ ಬಂದ ಮೇಲೆ ಎಷ್ಟೋ ಉತ್ಸಾಹಿತರಾದರು. ಆ ಜನ, ಅವರ ಕಲ್ಚರ್ ಎಲ್ಲ ಇಷ್ಟವಾಗಿತ್ತು. ಮಧು ಅವರಿಗೆ ಪೂರ್ತಿಯಾಗಿ ಒಪ್ಪಿಗೆ. ಮಧು ಇಲ್ಲಿಗೆ ಬರುವ ದಿನವೇ ನಿಶ್ಚಿತಾರ್ಥವೇನು ನಿಶ್ಚಯವಾಯಿತು. ಮುಂಬೈನಿಂದ ಬಂದ ಪೂಜಾ ಸ್ವಲ್ಪ ಮಟ್ಟಿಗೆ ಚೇತರಿಸಿಕೊಂಡಿದ್ದಳು. ಅವಳಿಗೂ ಮಧು ಇಷ್ಟವಾಗಿದ್ದ. ಒಂದೆರಡು ಸಲ ಫೋನ್ನಲ್ಲಿ ಇಬ್ಬರು ಸಂಭಾಷಿಸಿ ಒಪ್ಪಿಗೆ ಸೂಚಿಸಿದರು. ಇದೆಲ್ಲವೂ ಸಂತೋಷವೇ. ಆದರೆ ಅವರುಗಳು ಈ ಮನೆಯ ಸೊಸೆಯ ವಿಷಯಕ್ಕೆ ಬಂದರೆ ಏನು ಮಾಡುವುದು? ಯುಗಂಧರ್ ಹೆಂಡತಿಯನ್ನು ಕೇಳಿದರು. ಈಚೆಗೆ ಚಾರುಲತಾ ಏನಾದರೂ ಫೋನ್ ಮಾಡಿದ್ಲಾ? ಆಕೆ ಅಡ್ಡಡ್ಡ ತಲೆಯಾಡಿಸಿದರು. ನೀವು ನರ್ಸಿಂಗ್ ಹೋಮ್ನಿಂದ ಡಿಸ್ಚಾರ್ಜ್ ಆದ ದಿನ ಅಲ್ಲಿ ಅವಳನ್ನು ನೋಡಿದ್ದಷ್ಟೇ, ಮತ್ತೆಂದು ಫೋನ್ ಮಾಡಿದ್ದು ಕೂಡ ಇಲ್ಲ. ಬಳೆ ಸರ ಎಂದವರು ಸುಮ್ಮನಾದಾಗ ಯುಗಂಧರ್ ಹಣೆಯಲ್ಲಿ ಗೆರೆಗಳು ಮೂಡಿದವು. ನನಗೆ ಅರ್ಥವಾಗಲಿಲ್ಲ, ಸ್ವಲ್ಪ ಬಿಡಿಸಿ ಹೇಳು. ಒಂದು ವಿಷಯ ನಿಮ್ಮಿಂದ ಮುಚ್ಚಿಟ್ಟೆ. ನಿಮಗೆ ಹಾರ್ಟ್ ಅಟ್ಯಾಕ್ ಆದಾಗ ನಾನು ಪೂಜಾ ಕೂಡ ಪೇಷಂಟ್ಗಳಾಗಿದ್ವಿ. ಮರುದಿನ ನಮ್ಮನ್ನು ಮನೆಗೆ ಬಿಡೋಕೆ ಚಾರು ಬಂದಿದ್ಲು. ಆಗ ಸರ ಬಳೆ ದೇವರ ಮನೆಯಲ್ಲಿ ಬಿಚ್ಚಿಟ್ಟು ಹೋಗಿದ್ಲು. ನಾವು ಅವಳಿಗೆ ಮದುವೆಯಲ್ಲಿ ಕೊಟ್ಟಿದ್ದು. ಅಕಸ್ಮಾತ್ ಒಡವೆಗೋಸ್ಕರ ಬರಬಹುದು, ಇಲ್ಲ ಫೋನಲ್ಲಾದರೂ ವಿಚಾರಿಸಬಹುದು ಅಂದ್ಕೊಂಡಿದ್ದೆ. ಎರಡೂ ಮಾಡಲಿಲ್ಲ. ಪುನಃ ನರ್ಸಿಂಗ್ ಹೋಮ್ನಲ್ಲಿ ಸಿಕ್ಕಾಗ ಪ್ರಸ್ತಾಪಿಸಲಿಲ್ಲ. ಅವಳು ಬೇಕುಂತಲೇ ಬಿಟ್ಟೋಗಿರ್ಬೋದು, ವಿವರಿಸಿದರು ಮೃಣಾಲಿನಿ. ಕೆಲವನ್ನ ಮುಚ್ಚಿಡೋದ್ರಿಂದ ತಪ್ಪೇನಿಲ್ಲ. ಆ ಬಗ್ಗೆ ಏನು ಮಾಡಬೇಕು ಅಂತ ನಿನ್ನ ತೀರ್ಮಾನ? ಹೆಣ್ಣು ಗಂಡಿಗಿಂತ ಸ್ವಲ್ಪ ಬೇರೆಯಾಗಿ ಯೋಚಿಸ್ತಾಳೆ. ಇದನ್ನ ಮೂರ್ತಿಗೆ ಹೇಳಿದ್ಯಾ? ಕೇಳಿದರು ಯುಗಂಧರ್. ಆಕೆ ಅಭಿಪ್ರಾಯ ಸ್ಪಷ್ಟವಾಗಿ ತಿಳಿಯುವುದು ಅವರ ಅಭಿಮತವಾಗಿತ್ತು. ಆಕೆ ಸಪ್ಪಗಾದರು. ಬರೀ ಚಡಪಡಿಸಿದರಷ್ಟೇ. ಏನು ಹೇಳಬೇಕೆಂದು ತಿಳಿಯಲಿಲ್ಲ. ಹೇಳಿಲ್ಲ ಅಂತ ಇಟ್ಕೋ, ಅದರಿಂದ ಕೂಡ ಏನೂ ಅನಾಹುತವಿಲ್ಲ. ಆ ಹುಡುಗಿಗೆ ಕೊಟ್ಟ ಚಿನ್ನ ನಮಗೇನು ಬೇಡ. ವೈಮನಸ್ಸು ಬಂತು ಅಂತ ಚಾರುಲತಾಗೆ ಹಾಕಿದ ಚಿನ್ನನ ಹಿಂದಕ್ಕೆ ಪಡೆಯುವಂಥ ಕೆಟ್ಟ ಸಂಸ್ಕೃತಿಯ ಜನನ ನಾವು. ಫೋನ್ ಮಾಡಿ ಕರೆಸಿ ಅವಳ ಒಡವೆಗಳನ್ನ ಅವಳಿಗೆ ಕೊಟ್ಬಿಡು ಎಂದರು ಯುಗಂಧರ್. ಆಕೆಯ ಮುಖದಲ್ಲಿ ಕೂಡ ಗೆಲುವು ಮೂಡಿತ್ತು. ಇದನ್ನ ಒಂದು ನೆಪ ಮಾಡಿಕೊಳ್ಳೋಣ. ಮೂರ್ತಿನ ಕೇಳಬೇಕಾ? ಹೆಂಡತಿಯ ಪ್ರಶ್ನೆಗೆ ಯೋಚಿಸುವಂತಾದರು. ಅವರಿಬ್ಬರ ಮಧ್ಯೆ ಯಾವ ವಿರಸವೂ ಇಲ್ಲ. ವೈಯಕ್ತಿಕವಾಗಿ ಏನೂ ಬೇಡ, ಹೇಗೂ ಶನಿವಾರ ಬರ್ತೀನಿ ಅಂದಿದ್ದಾನಲ್ಲ. ತಿಳಿಸಿದರಾಯಿತು. ಯುಗಂಧರ್ ವಿವೇಕಿಯೇ. ಪೂಜಾಳ ಸ್ಥಿತಿ ಅವರನ್ನು ಪೂರ್ತಿಯಾಗಿ ಅವಿವೇಕಿಯನ್ನಾಗಿಸಿತ್ತು. ಅಂತೂ ಸೊಸೆಗೆ ಫೋನ್ ಮಾಡುವ ನಿರ್ಧಾರಕ್ಕೆ ಬಂದರು. ಮನೆಗೆ ಬೇಡವೆಂದು ನಿವೇದಿತ ನ್ಯೂ ವುಮೆನ್ಸ್ ವೇರ್ ಕಂಪನಿಯ ಫೋನ್ ನಂಬರ್ನ ತಾವೇ ಹುಡುಕಿ ಹೆಂಡತಿಗೆ ಕೊಟ್ಟರು. ಯಾವ ಸೆಕ್ಷನ್ನಲ್ಲಂತೆ ಕೆಲಸ ಮಾಡೋದು? ಕೇಳಿದರು ಸುಸ್ತಾಗಿ. ಕಮಲ ಕೂಡ ಅಲ್ಲೇ ಕೆಲಸಕ್ಕೆ ಹೋಗ್ತಾ ಇದ್ದಳಲ್ಲ, ಅಕೌಂಟ್ ಸೆಕ್ಷನಲ್ಲಿ ಅಂತ ಹೇಳ್ದಂಗೆ ಜ್ಞಾಪಕ. ಆದರೂ ಸ್ವಾಭಿಮಾನದ ಹುಡುಗಿ, ಮೆಚ್ಚುಗೆಯಾಡಿದರು. ಅಂತೂ ನೀನು ಸೊಸೆನ ಪೂರ್ತಿಯಾಗಿ ಕ್ಷಮಿಸಿಬಿಟ್ಟಂಗೆ ಕಾಣುತ್ತೆ ಎಂದು ನಕ್ಕರು ಯುಗಂಧರ್. ಇನ್ನೊಂದ್ಸಲ ಹಾರ್ಟ್ ಅಟ್ಯಾಕ್ ಆದರೆ ಪ್ರಾಣಕ್ಕೆ ಆಪತ್ತು, ಬಿ ಕೇರ್ಫುಲ್. ಡಾಕ್ಟರ ಎಚ್ಚರಿಕೆ ಮತ್ತಷ್ಟು ವಿವೇಕಿಯನ್ನಾಗಿ ಮಾಡಿತ್ತು. ಪೂಜಾ ಸ್ಥಿತಿ ಹೀಗಾಯಿತಲ್ಲ ಅನ್ನೋ ನೋವು ಎಂದರು ವಿಷಾದದಿಂದ ಆಕೆ. ಯುಗಂಧರ್ ನಕ್ಕರು. ಅವಳೇನು ಅವರಿಬ್ಬರ ಪ್ರೇಮಕ್ಕೆ ಪೌರೋಹಿತ್ಯ ವಹಿಸಿದ್ಲ? ಎಲ್ಲ ಮೂರ್ಖರಾಗಿ ನ್ಯಾಯ ಅನ್ಯಾಯದ ಬಗ್ಗೆ ಯೋಚಿಸಿಲ್ಲ. ಎಲ್ಲಕ್ಕೂ ಅವಳ ತಲೆಯ ಮೇಲೆ ಗೂಬಿ ಕೂರಿಸ್ಬಿಟ್ವಿ. ಪಶ್ಚಾತ್ತಾಪವಿತ್ತು ಅವರ ಧ್ವನಿಯಲ್ಲಿ. ಮೃಣಾಲಿನಿ ಅವಾಕ್ಕಾದರು. ಇವರ ಹಠವೇನಾಯಿತು? ಹೆಚ್ಚು ಹಾರಾಡಿದವರು ಇವರೇ ಎನ್ನುವ ಆಪಾದನೆ ಗಂಡನ ಮೇಲೆ. ಆದರೆ ಈಗ ಅವರು ಇರೋ ಸ್ಥಿತಿಯಲ್ಲಿ ಅದನ್ನು ಮುಖದ ಮೇಲೆ ಹೇಳುವುದು ಸರಿ ಎನಿಸಲಿಲ್ಲ. ಈ ರಾಜಿಯ ಹಿಂದೆ ಸ್ವಾರ್ಥವಿದೆ ಎಂದು ಕೊಂಡರೆ ಚಾರುಲತಾ? ಮೃಣಾಲಿನಿಯ ಮಾತಿಗೆ ತಲೆದೂಗಿದರು. ಕೊಂಡರೆ ಏನು? ಹಾಗೆ ಅಂದುಕೊಳ್ಳೋದು. ಮೆದುವಿನ ಮನುಷ್ಯ ವಾಸುದೇವಯ್ಯ. ಇಲ್ಲಿ ನೀರದ ಮಾತ್ರ ಬುದ್ಧಿವಂತಳು. ಡಾಕ್ಟರ್ ನವೀನ್ ಪ್ರಾಮಾಣಿಕ, ಬದುಕಿನ ಆದರ್ಶಕ್ಕೆ ಬಲಿಯಾದ. ಈಗ ಯೋಚಿಸಿದರೆ ಹಾಗೆ ಅನ್ನಿಸುತ್ತೆ. ಇದು ಬೆಳಕಿನಲ್ಲಿ ನೋಡೋ ವಿಧಾನ. ಆಗ ನೋಡಿದ್ದು ಕತ್ತಲೆಯಲ್ಲಿ ಏನೋ. ತೀರಾ ವಿಷಾದದಿಂದ ನುಡಿದರು. ಲಂಚ್ ಟೈಮ್ನಲ್ಲಿ ಮೃಣಾಲಿನಿ ತಾವೇ ಬಟನನ್ನೊತ್ತಿ ಫೋನ್ ಆಯಿಸಿದರು. ನಿವೇದಿತ ವುಮೆನ್ಸ್ ವೇರ್ಗೆ. ಲೈನ್ನಲ್ಲಿರಿ, ಕನೆಕ್ಟ್ ಮಾಡ್ತೀವಿ ಎಂದರು ಆ ಕಡೆಯಿಂದ. ಆವೇಗದಿಂದ ಅವರ ಹೃದಯದ ಬಡಿತ ಏರಿತ್ತು. ಯಾಕೆ? ಟವಲಿನಿಂದೊರೆಸಿಕೊಂಡರು. ಫೋನ್ ಇಡದಂತೆಯೇ. ಹಲೋ ಎಂದಿದ್ದು ಚಾರುಲತಾ. ಅವಳಿಗೆ ಆಗಾಗ ತಂದೆ ಅಥವಾ ಅಣ್ಣ ಫೋನ್ ಮಾಡುವುದಿತ್ತು. ಬೇಗ ಸ್ವರ ಕೇಳದ್ದು ಗಾಬರಿ. ಅಪ್ಪ, ಕೆಮ್ಮು ಹೇಗಿದೆ? ಸಂಜೆ ನವೀನ್ ಅಣ್ಣ ಬೇಗ ಬರ್ತಾನೆ. ಗಡಿಬಿಡಿಯಿಂದ ಹೇಳಿದಾಗ ಮೃಣಾಲಿನಿಯ ದನಿಗೆ ಜೀವ ಬಂತು. ನಾನು ಎಂದರು. ಹೇಗಿದ್ದೀರಾ ಅತ್ತೆ? ಮಾವನವರು ಹುಷಾರಾಗಿದ್ದಾರೆ ತಾನೆ? ಆತ್ಮೀಯವಾಗಿ ಕೇಳಿಸಿತು ಚಾರುಲತಾ ದನಿ. ಮೃಣಾಲಿನಿಯ ಕಣ್ಣಲ್ಲಿ ನೀರಾಡಿತು. ಚೆನ್ನಾಗಿದ್ದೀನಿ, ಅವರು ಕೂಡ ಚೆನ್ನಾಗಿದ್ದಾರೆ. ಒಂದ್ಸಲ ನೀನು ಬರೋಕ್ಕೆ ಸಾಧ್ಯನಾ? ನಿನ್ನ ಸರ ಬಳೆ ಇಲ್ಲೇ ಬಿಟ್ಟು ಹೋಗಿದೆಯಾ ಎಂದರು. ಮರೆತೇನು ಬಿಟ್ಟು ಬಂದಿಲ್ಲ ಹೇಳಿದಳು ನವಿರಾಗಿ. ಒಂದ್ಸಲ ಬಂದು ಹೋಗು. ಯಾವಾಗ ಬರ್ತೀಯಾ? ನಾಳೆ ಬೆಳಿಗ್ಗೆ ಆಫೀಸ್ಗೆ ಹೋಗುವಾಗ ಬರ್ತೀನಿ. ಇಡ್ಲಾ ಫೋನ್? ಇಟ್ಟೇ ಬಿಟ್ಟಳು. ಒಂದು ಕ್ಷಣ ಕೋಪಗೊಂಡರು. ಚಾರುಗೆ ತುಂಬ ಅಹಂಕಾರ ಕಣ್ರಿ. ಕಾಲ ಈಗ ಹಿಂದಿನಂಗಿಲ್ಲ, ತುಂಬ ಬದಲಾಗಿದೆ. ಯುಗಂಧರ್ ಮುಗುಳ್ನಕ್ಕರು. ದೈಹಿಕವಾಗಿ ಸೊಸೆಗೆ ಯಾವ ಹಿಂಸೆ ನೀಡದಿದ್ದರೂ ಮಾನಸಿಕವಾಗಿ ತುಂಬ ಕಂಗೆಡಿಸಿದ್ದೇವೆಂದು ಅವರಿಗೆ ಗೊತ್ತು. ಆರಾಮಾಗಿ ಸಂಸಾರ ಮಾಡಿಕೊಂಡಿದ್ದವರು ಬೇರ್ಪಟ್ಟರು. ಇದೇನು ಕಡಿಮೆ ಶಿಕ್ಷೆಯೇ? ಬದಲಾಗಬೇಕು. ನಿನ್ನ ಮಗಳಷ್ಟು ನಿನ್ನ ಸೊಸೆ ಮಾಡರ್ನ್ ಅಲ್ಲ. ಚಾರುಗಿಂತ ಪೂಜಾ ಒಂದೆರಡು ತಿಂಗಳು ಚಿಕ್ಕವಳು ಇರಬಹುದು. ಈಗಲೂ ಅದೇನು ಹಠ? ಬಾಯಿ ಮೇಲೆ ಕೈ ಇಟ್ಟುಕೊಂಡು ಅವಳ ಪಟ್ಟಿಗೆ ಇಡೀ ಮನೆಯೇ ತಲ್ಲಣಿಸಿ ಹೋಯಿತು. ಇದ್ದ ಪುಲಿ ಅತ್ತ ದರಿ ಎನ್ನುವ ಸ್ಥಿತಿ ಅವಳದು. ಆದರೂ ಎಷ್ಟು ಶಾಂತವಾಗಿ ನಡೆದುಕೊಂಡಳು. ಆಗ ಇದೆಲ್ಲ ನಾವು ಗಮನಿಸೋ ಸ್ಥಿತಿಯಲ್ಲಿರಲಿಲ್ಲ. ಮೂರ್ತಿಗೆ ತಂಗಿ ಮುಖ್ಯವಾದ್ಲು. ಡಾಕ್ಟರ್ ನವೀನ್ಗೆ ಪ್ರೇಮಿಸಿದವಳು ಹೆಚ್ಚೆನಿಸಿದಳು. ಮಧ್ಯದಲ್ಲಿ ನೊಂದವಳು ಚಾರುನೆ. ನೆನೆಸ್ಕೊಂಡರೆ ತುಂಬ ನೋವಾಗುತ್ತೆ ಎಂದು ದೀರ್ಘವಾಗಿ ಉಸಿರೆಳೆದು ದಬ್ಬಿದರು. ಹುಲಿಯಂಗೆ ಹಾರಾಡುತ್ತಿದ್ದ ಗಂಡ ಇಷ್ಟು ಮೆತ್ತಗಾಗಿದ್ದು ಪವಾಡವೆನಿಸಿದರು. ತಾವು ಮಾಡಿದ ವಾಂತಿಯನ್ನು ಒಂದಿಷ್ಟು ಅಸಹಿಸಿಕೊಳ್ಳದೆ ಬೊಗಸೆಯಲ್ಲಿ ತುಂಬಿಕೊಂಡ ಸೊಸೆ ದೇವತೆಯಂತೆ ಕಂಡಿದ್ದಳು.
ಹೆಂಡತಿ ಹೊರಗೆ ಹೋದ ಮೇಲೆ ಮಲಗಿ ತಾರಸಿಯನ್ನು ನೋಡತೊಡಗಿದರು. ನಿಮ್ಮ ಸೊಸೆ ಕರ್ಕೊಂಡು ಬಂದು ನಿಮಗೆ ಚಿಕಿತ್ಸೆ ಒದಗಿಸದಿದ್ದರೆ ನಿಮ್ಮನ್ನು ಮರ್ತು ಬಿಡಬಹುದಿತ್ತು. ಇವರು ಚೇತರಿಸಿಕೊಂಡ ನಂತರ ಡಾಕ್ಟರ್ ಹೇಳಿದ ಮಾತುಗಳು. ಇಡೀ ರಾತ್ರಿ ತಮ್ಮ ಬಳಿ ಕೂರುತ್ತಿದ್ದ ಚಾರುಲತಾ ಮನಸ್ಸಿಗೆ ಪ್ರಿಯವೆನಿಸಿದಳು. ಈಗ ಚೆಂಡು ಅವಳ ಮೈದಾನದಲ್ಲಿತ್ತು. ಆಟವೂ ಅವಳದೇ. ಸ್ವಾಭಿಮಾನಿಯಾದ ಅವಳು ಯಾವ ನಿರ್ಧಾರ ತೆಗೆದುಕೊಳ್ಳುತ್ತಾಳೋ ಮರುದಿನ ಅವಳ ನಡವಳಿಕೆಯನ್ನು ನೋಡಿ ನಿರ್ಧರಿಸಬಹುದೆಂದು ಮನಸ್ಸಿನಿಂದ ಆ ಸಂಗತಿಯನ್ನು ದಬ್ಬಿದಷ್ಟು ಬಂದು ಕೂಡುತ್ತಿತ್ತು ದೊಡ್ಡ ಬಂಡೆಯಂತೆ. ಹೇಳಿದಂತೆ ಸ್ವಲ್ಪ ಬೇಗನೆ ಮನೆ ಬಿಟ್ಟು ಆಫೀಸ್ಗೆ ಹೊರಟಾಗ ಚಾರು, ನಂಗೂ ಆ ಕಡೆ ಹೋಗೋದಿದೆ, ಡ್ರಾಪ್ ಮಾಡ್ತೀನಿ ಎಂದು ಕ್ರಾಪ್ನಲ್ಲಿ ಕೂಮ್ ಆಡಿಸುತ್ತಿದ್ದ ಡಾಕ್ಟರ್ ನವೀನ್ ಹೇಳಿದಾಗ ಅವಳು ಸಮ್ಮತಿಸಲಿಲ್ಲ. ಬೇಡ, ಇವತ್ತು ಬೇಗ ಹೊರಟಿದ್ದೀನಿ, ದಾರಿಯಲ್ಲಿ ಒಬ್ಬರನ್ನ ನೋಡಬೇಕಿದೆ, ಆದ್ದರಿಂದ ನೀನು ಹೋಗ್ಬಿಡು. ತಂಗಿಯ ಮಾತಿಗೆ ಕಣ್ಣರಳಿಸಿದ. ಅವಳು ತಾನಾಗಿ ಎಲ್ಲಿಗೂ ಹೋಗುತ್ತಿರಲಿಲ್ಲ. ಮನೆ ಬದಲಾಯಿಸಿದ ಮೇಲೆ ಸ್ವಲ್ಪ ನೆಮ್ಮದಿಯಾಗಿದ್ದಂಗೆ ಕಂಡಿದ್ದು ಬಹುಶಃ ಅವನ ಭ್ರಮೆ ಇರಬಹುದೇನೋ. ಯಾರಮ್ಮ ಅಂತ ಪುಣ್ಯಾತ್ಮರು ಎಂದು ಬಂದು ಅವಳ ಮುಂದೆ ನಿಂತ. ಅತ್ತೆ ಫೋನ್ ಮಾಡಿದ್ರು, ಒಮ್ಮೆ ಬಂದು ಹೋಗುಂತ. ತಂಗಿಯ ಮಾತು ಕೇಳಿದ ಕೂಡಲೇ ಕೋಪದಿಂದ ಹಲ್ಮುಡಿ ಕಚ್ಚಿದ. ಈಗೇನಂತೆ? ಆಗ ಅವಮಾನ ಮಾಡಿದ್ದು ಸಾಲಲಿಲ್ವಾ? ನೀನು ಹೋಗಲೇಬೇಡ ಎಂದು ರೇಗಾಡಿದರು. ತಕ್ಷಣ ತನ್ನನ್ನು ತಿದ್ದಿಕೊಂಡ. ಸಾರಿ ಅಮ್ಮ, ಸುಮ್ಮನೆ ಲಾಭ ನಷ್ಟ ಮಾನ ಅವಮಾನಗಳನ್ನು ಕೆಲವೊಮ್ಮೆ ಪಕ್ಕಕ್ಕೆ ಸರಿಸಬೇಕಾಗುತ್ತೆ. ಹೋಗ್ಬಾ, ಸುಮ್ಮನೆ ಅವರೊಂದಿಗೆ ಜಿದ್ದು ಯಾಕೆ? ಸಮಾಧಾನಕ್ಕೆ ಬಂದ. ಇವಳು ಹೊರಟಾಗ ನೀರದ ಡಬ್ಬಿ ಹಿಡಿದು ಬಂದಳು. ಸ್ವಲ್ಪ ಅವಳೊಂದಿಗೆ ಮಾತು ಕಮ್ಮಿ ಮಾಡಿದ್ದ ಡಾಕ್ಟರ್ ನವೀನ್. ಬೇಡ ಅತ್ತಿಗೆ, ಅಲ್ಲೇ ಏನಾದರೂ ತಿನ್ಕೋತೀನಿ ಎಂದಳು. ಉಪ್ಪಿಟ್ಟು ರುಚಿಸಿರಲಿಲ್ಲ. ತಂದೆಗಾಗಿ ತಾನೇ ಅಡಿಗೆ ಮಾಡಿದ್ದಳು. ಅಪ್ಪ ಏನೂ ತಿನ್ನಲಿಲ್ಲ. ಬಂದ ಕೂಡಲೇ ಬಲವಂತ ಮಾಡಿ ಬಡಿಸಿ ಒಂದು ಮಾತು ಹೇಳಲು ಮರೆಯಲಿಲ್ಲ. ಆ ವೇಳೆಗೆ ಸ್ಕೂಟರ್ನ ಹೊರಗೆ ನಿಲ್ಲಿಸಿದ ಡಾಕ್ಟರ್ ನವೀನ್, ಬೇಗ ಬಾ, ನಂಗೂ ಬೇಗ ಹೋಗುವುದಿದೆ ಅವಸರಿಸಿದ. ನೀರದಳ ಜೊತೆ ಮಾತುಗಳೇ ಇಲ್ಲವೆನಿಸಿಬಿಟ್ಟಿತ್ತು ಅವನಿಗೆ. ಸ್ಕೂಟರ್ ಯುಗಂಧರ್ ಮನೆಯ ತಿರುವಿನಲ್ಲಿ ನಿಂತಿತ್ತು. ನಾನು ಬರ್ತೀನಿ. ಸ್ಕೂಟರ್ ಸ್ಟಾರ್ಟ್ ಆಗಿ ಮರುಕ್ಷಣವೇ ಕಾಣೆಯಾಗಿ ಹೋಯಿತು. ಗೇಟು ತೆರೆದುಕೊಂಡು ಹೋಗಿ ಕಾಲಿಂಗ್ ಬೆಲ್ ಒತ್ತಿದಳು. ಇದು ಅವಳದೇ ಮನೆ, ಇಲ್ಲಿನವರು ಅವಳವರೇ. ಆದರೂ ಇಂದು ಈ ಬಾಗಿಲ ಮುಂದೆ ಒಬ್ಬ ಅಪರಿಚಿತಳಂತೆ ನಿಂತಿದ್ದಳು. ಬಾಗಿಲು ತೆರೆದ ಕೆಲಸದವಳು ಅಚ್ಚರಿ ಸಂತೋಷದಿಂದ ಕಣ್ಣರಳಿಸಿ, ಅಮ್ಮ, ಚಿಕ್ಕಮ್ಮ ಅವರು ಬಂದಿದ್ದಾರೆ. ದೊಡ್ಡ ಕೂಗು ಹಾಕಿಕೊಂಡು ಒಳಗೆ ಓಡಿದಾಗ ವರಾಂಡದಲ್ಲಿ ಚಪ್ಪಲಿ ಬಿಟ್ಟು ಹಾಲ್ಗೆ ಹೋದಳು. ಕೈಯೊರೆಸಿಕೊಳ್ಳುತ್ತಾ ಬಂದ ಮೃಣಾಲಿನಿ, ಓ ಚಾರುನಾ, ಕೂತ್ಕೋ ಎಂದು ರೂಮಿಗೆ ಹೋದವರು, ಚಾರು ಬಂದಿದ್ದಾಳೆ, ನೀವೇ ಹೊರಗಡೆ ಬಂದು ಮಾತಾಡಿಸ್ತೀರಾ ಅಥವಾ ನಾನೇ ಇಲ್ಲಿಗೆ ಕಳಿಸ್ಲಾ? ಉದ್ವಿಗ್ನರಾಗಿ ವಿಚಾರಿಸಿದರು. ಯುಗಂಧರ್ಗೆ ತಕ್ಷಣ ಏನು ಹೇಳಬೇಕೋ ತಿಳಿಯಲಿಲ್ಲ. ಕನ್ನಡಕ ಹಾಕಿಕೊಂಡು ಕೆಲಸದವಳು ಬಂದು ನಿಲ್ಲುತ್ತಾಳೆ. ಇಲ್ಲಿಗೆ ನೀನೇ ಕರ್ಕೊಂಡು ಬಾ, ನನಗೆ ಏನು ಮಾತಾಡಬೇಕೋ ಗೊತ್ತಾಗೋಲ್ಲ ಎಂದರು ಸ್ವಲ್ಪ ಕಸಿವಿಸಿ ಅನುಭವಿಸುತ್ತಾ. ಅದನ್ನು ಚಾರುಲತಾಗಿ ಮುಟ್ಟಿಸಿ ಹೊರಗೆ ಹೋದರು ಲಘು ಬಗೆಯಿಂದ. ಕುಕ್ಕರ್ನಲ್ಲಿಯೇ ಇದ್ದ ಇಡ್ಲಿಗಳನ್ನು ತಟ್ಟೆಗೆ ಹಾಕಿಕೊಂಡು ಅದರೊಂದಿಗೆ 2 ಉದ್ದಿನ ವಡೆ, ಸಾಂಬಾರ್, ಚಟ್ನಿ ತಂದು ಅವಳ ಮುಂದಿನ ಟೀಪಾಯಿ ಮೇಲಿಟ್ಟರು. ತಗೋ ಅಂದರು. ಅವಳ ಎದುರು ಗಂಡನ ಪಕ್ಕ ಕೂಡುತ್ತಾ ತಟ್ಟೆ ಮತ್ತು ಅವರ ಮುಖವನ್ನು ಬದಲಿಸಿ ನೋಡುತ್ತಾ, ಎಲ್ಲ ಮುಗಿಸಿಕೊಂಡು ಬಂದೆ, ಮತ್ತೆ ತಿನ್ನೋಕ್ಕಾಗೋಲ್ಲ, ಒಂದೇ ಒಂದು ತಗೋತೀನಿ ಎಂದು ತಟ್ಟೆಯನ್ನು ಅಡಿಗೆ ಮನೆಗೆ ಒಯ್ದು ಮಿಕ್ಕವನ್ನು ತೆಗೆದಿಟ್ಟು 1 ವಡೆ 1 ಇಡ್ಲಿಯನ್ನು ಹಾಕಿಕೊಂಡು ಬಂದು ಅವರ ಮುಂದೆ ಕೂತಳು. ಹೇಗಿದ್ದೀರಾ? ಯುಗಂಧರ್ನ ವಿಚಾರಿಸಿದಳು. ಪರವಾಗಿಲ್ಲ, ಹೃದಯ ಬಡಿತ ನಿಲ್ಲೋವರೆಗೂ ಎಂದರು. ಎಲ್ಲರ ಸ್ಥಿತಿಯೂ ಅದೇ. ಹಾಗೆಂದು ಅತ್ತೆ ಮನಸ್ಸು ಯಾಕೆ ನೋಯಿಸ್ತೀರಾ? ಈಗ ತುಂಬ ಆರೋಗ್ಯವಾಗಿ ಕಾಣ್ತೀರಾ. ಅವಳೇ ಒಂದು ಮಾತು ಹೇಳಿ ತಿಂದು ಮುಗಿಸಿದ ತಟ್ಟೆಯನ್ನು ತೊಳೆಯಲು ಹಾಕಿ ಬಂದು ಕೈಯೊರೆಸುತ್ತಾ, ಕುಡಿಯೋಕೆ ಏನು ಬೇಡ ಎಂದಳು. ಕರೆಸಿದ್ದಕ್ಕೆ ಕಾರಣ ಹೇಳಬೇಕಿತ್ತು. ದೇವರ ಮನೆಯಲ್ಲಿದ್ದ ಸರ ಬಳೆಗಳನ್ನು ತಂದು ಅವಳ ಮುಂದಿನ ಟೀಪಾಯಿ ಮೇಲಿಟ್ಟು, ಇದನ್ನ ಇಲ್ಲೇ ಬಿಟ್ಟೋಗಿದ್ದೆ ಹೇಳಿದರು. ತನ್ನ ಹ್ಯಾಂಡ್ ಬ್ಯಾಗ್ನಲ್ಲಿದ್ದ ಜ್ಯುವೆಲ್ಸ್ ಬಾಕ್ಸ್ನ ಹೊರತೆಗೆದು ಮುಚ್ಚಳ ತೆರೆದು ಇವುಗಳನ್ನು ಅದರಲ್ಲಿಯೇ ಹಾಕಿ ಅಲ್ಲೇ ಇಟ್ಟಳು. ದಯವಿಟ್ಟು ತಪ್ಪು ತಿಳ್ಕೊಬೇಡಿ, ನಾನು ಪೂಜೆಗೆ ಗಿಫ್ಟಾಗಿ ಕೊಟ್ಟರೆ ನೀವು ಅಹಂಕಾರ ಅಂತ ತಿಳ್ಕೋಬಹುದು. ಅವು ನೀವು ಹಾಕಿದ ಒಡವೆಗಳು. ಹೇಗೆ ತಿಳಿದುಕೊಂಡ್ರೂ ಅವು ಇಲ್ಲಿಯೇ ಉಳಿಯಬೇಕು. ಬರ್ತೀನಿ ಎಂದವಳು ಪೂಜಾಳ ರೂಮಿಗೆ ನುಗ್ಗಿ ಮ್ಯಾಗಝಿನ್ ತಿರುಗುತ್ತಿದ್ದವಳ ಕೈ ಹಿಡಿದುಕೊಂಡು, ಕಂಗ್ರ್ಯಾಚುಲೇಷನ್, ನಿನ್ನ ಬಗ್ಗೆ ಯಾವುದೇ ದುರುದ್ದೇಶವಿರಲಿಲ್ಲ. ಆಫೀಸ್ಗೆ ಹೊತ್ತಾಗುತ್ತೆ, ಬರ್ತೀನಿ ಅಂದವಳು ದೇವರ ಮನೆಗೆ ಹೋಗಿ ಕುಂಕುಮ ಹಚ್ಚಿಕೊಂಡು ಇಲ್ಲಿಗೆ ಬಂದ ಕೆಲಸ ಮುಗೀತೆಂದುಕೊಂಡು ತನ್ನ ಪಾಡಿಗೆ ತಾನು ಹೋದಳು. ಕೂತವರು ಅಲ್ಲಲ್ಲಿಯೇ ಗೊಂಬೆಗಳಾಗಿದ್ದರು. ಅವರಲ್ಲಿ ಚಲನೆ ಮೂಡಲು ಸಾಕಷ್ಟು ಸಮಯವೇ ಬೇಕಿತ್ತು. ಯುಗಂಧರ್ ತಾವು ವಿದ್ಯಾರ್ಥಿ ಜೀವನದಲ್ಲಿದ್ದಾಗ ನೋಡಿದ ಹಳೆಯ ಹಿಂದಿ, ತೆಲುಗು, ಕನ್ನಡ ಚಿತ್ರಗಳನ್ನು ಜ್ಞಾಪಿಸಿಕೊಂಡರು. ಒಡವೆಗಳಿಗಾಗಿ ಆಸೆಪಡುವ ಹೆಂಡತಿ ಸೊಸೆಯರು ಅತ್ತೆಯ ಮನೆಯಿಂದ ಹೊರ ದೂಡಿದಾಗ ಬಾಗಿಲಲ್ಲೇ ಮುದುರಿ ಅವರ ಪಾದದಡಿಯಲ್ಲಿ ಹೊರಳಾಡುವ ಯುವತಿಯರು ಪತಿಯೇ ಪರದೈವವೆಂದು ಭಾವಿಸಿ ಎಲ್ಲ ಕಷ್ಟ ಕೋಟಲೆಗಳನ್ನು ಸಹಿಸಿ ಕ್ಷಮಿಸಿ ತೆಪ್ಪಗೆ ಕಣ್ಣೀರು ಸುರಿಸುತ್ತಿದ್ದ ಹೆಣ್ಣುಗಳ ದುರಂತ ಚಿತ್ರಣ. ತೀರ ಗಯ್ಯಾಳಿ, ತೀರ ದುರ್ಬಲೆಯ ಪಾತ್ರಕ್ಕಿಂತ ಹೆಣ್ಣು ಹೀಗಿದ್ದರೇನೆ ಚೆನ್ನೆನಿಸಿತು. ಶಬಾಷ್ ಎಂದುಕೊಂಡರು. ಮಗನ ಪಾಲಿಗೆ ಬಂದ ಚಾರುಲತಾ ಸೌಭಾಗ್ಯವೆಂದುಕೊಂಡರು. ನಾವು ಪುಣ್ಯ ಮಾಡಿದ್ವಿ ಎಂದರು ತನ್ಮಯತೆಯಿಂದ. ಹೌದು, ಈಗ ಗೊತ್ತಾಗುತ್ತೆ. ಚಾರುವಿಂದ ನಮ್ಮ ಕುಟುಂಬಕ್ಕೆ ಯಾವುದೇ ಅಪಾಯವಿಲ್ಲ. ಚೆನ್ನೈ ಸಂಪ್ರದಾಯಸ್ಥ ಜನ. ನಿಶ್ಚಿತಾರ್ಥದ ದಿನ ಸೊಸೆ ಇಲ್ಲದಿದ್ದರೆ ಗೋವಿಂದ. ತಿರುಪತಿ ಶ್ರೀನಿವಾಸ ನಮ್ಮನ್ನು ಕಾಪಾಡಬೇಕು ಆತಂಕ ವ್ಯಕ್ತಪಡಿಸಿದರು ಮೃಣಾಲಿನಿ. ಹಾಗೇನಾಗೋಲ್ಲ, ಸುಮ್ಮನಿರು, ಧೈರ್ಯ ನೀಡಿದರು. ಹೆಂಡತಿಗೇನು ಆರಾಮಾಗಿ ಧೈರ್ಯದ ಮಾತುಗಳನ್ನಾಡಿದರು. ಆದರೆ ಅವರ ಮನದಲ್ಲಿ ದಿಗಿಲಿತ್ತು. ನಂಗಂತೂ ಧೈರ್ಯವಿಲ್ಲ. ಅಪ್ಪ, ಮಗ, ಮಗಳಿಗೆ ಸಾಕಷ್ಟು ಅವಮಾನ ಮಾಡಿದ್ದೀವಿ. ಈಗ ಅವರಿಗೆ ಸಮಯ. ಅವರೇನಾದರೂ ಪಟ್ಟು ಹಿಡಿದು ಕೂತರೆ ಗತಿಯೇನು?
ಹೆಂಡತಿಯ ಮಾತಿನಲ್ಲಿ ಸತ್ಯವಿತ್ತು. ಆದ್ದರಿಂದ ಮೌನ ವಹಿಸಿದರು. ನಿಶ್ಚಿತಾರ್ಥಕ್ಕೆ 2 ದಿನ ಇದೆ ಅನ್ನೋವಾಗಲೇ ಬಂದಿಳಿದ ಮೂರ್ತಿ. ಅವನಿಗಂತೂ ಸಂಭ್ರಮ ಸಡಗರ. ಈಗ ಮತ್ತಷ್ಟು ಪೂಜಾ ಚೇತರಿಸಿಕೊಂಡಿದ್ದು ಸಂತಸದ ವಿಷಯವಾಗಿತ್ತು. ಮಧ್ಯಾಹ್ನದ ಊಟ ಮುಗಿಸಿ ಕೈ ತೊಳೆದು ಬಂದ ಮೂರ್ತಿ ತಂಗಿಯ ಕೈಯಲ್ಲಿನ ಪೇಪರ್ ಕಿತ್ಕೊಂಡು, ಒಂದಿಷ್ಟು ಹೋಗಿ ಮಲಗು, ಸಂಜೆಯ ಒಂದಿಷ್ಟು ಶಾಪಿಂಗ್ ಇದೆ, ನಿಂಗೆ ಏನೇನು ಬೇಕೋ ಎಲ್ಲ ಲಿಸ್ಟ್ ಮಾಡಿಡು. ಅಪ್ಪ ಮಧುಗೆ ಉಂಗುರ ಮಾಡಿಸಿ ಹಾಕ್ತೀನೆಂದ್ರು. ನಾನೇ ಬೇಡ ಅಂದೆ. ಇಬ್ಬರು ಹೋಗಿ ಸೆಲೆಕ್ಟ್ ಮಾಡ್ಕೊಂಡು ಬರೋಣ. ಅದೇ ಪೇಪರ್ನಲ್ಲಿಯೇ ತಂಗಿಯ ತಲೆಯ ಮೇಲೊಂದು ಏಟು ಹಾಕಿದ. ಪೂಜಾ ಪೂರ್ತಿಯಾಗಿ ಸಪ್ಪಗಾಗಿ ಬಿಟ್ಟಳು. ಫೋನ್ನಲ್ಲಿ ಕೂಡ ಮಧು ಇವಳ ಅತ್ತಿಗೆಯನ್ನು ವಿಚಾರಿಸಿದ. ಅಂಥದ್ದರಲ್ಲಿ ಚಾರುಲತಾ ಇಲ್ಲದ್ದು ದೊಡ್ಡ ವಿಷಯವಾಗಬಹುದು. ಅಪ್ಪ ಚಾರುಲತಾ ಬರದಿದ್ದರೆ ಅವಳು ಅನುಮಾನ ಸ್ವರದಲ್ಲಿ ಕೇಳಿದಾಗ, ನಿನಗೇಕೆ ಅದೆಲ್ಲ, ಇಲ್ಲದು ತಲೆಗೆ ಹಚ್ಕೋಬೇಡ. ಮೃಣಾಲಿನಿ ಮಗಳನ್ನು ಗದರಿಕೊಂಡಳು. ಈಗ ಅವಳ ಮೇಲೆ ಕೋಪ ಬಂತು ಕೂಡ. ಇಷ್ಟಕ್ಕೆಲ್ಲ ನೀನೇ ಕಾರಣ ಎಂದು ಹಂಗಿಸಿ ಬಿಡಬೇಕೆನ್ನುವುದನ್ನು ತಡೆದರು. ಎದ್ದ ಮೂರ್ತಿ ತಾಯಿಯನ್ನು ರೂಮಿನಿಂದ ಹಾಗೆ ಕರೆದೊಯ್ದು, ಅವಳ ಮೇಲೇಕೆ ಕೋಪ ಮಾಡ್ಕೋತೀರಿ, ಅವಳು ಇಷ್ಟು ಚೇತರಿಸಿಕೊಳ್ಳೋಕೆ ಎಷ್ಟೊಂದು ಕಷ್ಟಪಟ್ಟಿದ್ದೀವಿ, ಸಾಂತ್ವನಿಸಿದ ನಯವಾಗಿ. ಮತ್ತೇನು ಮಾಡುವಂತೀಯ, ಎಲ್ಲ ರಾಮಾಯಣಕ್ಕೂ ಇವಳೇ ಕಾರಣ. ಸ್ಪಷ್ಟವಾದ ಬೇಸರವಿತ್ತು ಆಕೆಯ ದನಿಯಲ್ಲಿ. ತಾಯಿಯ ಕೈ ಹಿಡಿದುಕೊಂಡು, ಒಂದು ತಪ್ಪು ನಮ್ಮಿಂದ ಆಗಿದೆ. ಈಗಲೂ ನನಗೆ ತಪ್ಪು ಅನ್ನಿಸ್ತಾ ಇಲ್ಲ. ಚಾರುಲತಾ ಸ್ವಲ್ಪ ಗಟ್ಟಿ ಮನಸ್ಸು ಮಾಡಿದ್ದರೆ ಡಾಕ್ಟರ್ ನವೀನ್ ನಮ್ಮಿಂದ ತಪ್ಪಿ ಹೋಗ್ತಾ ಇರಲಿಲ್ಲ. ಇಟ್ಟ ಹೆಜ್ಜೆಯಿಂದ ಹಿಂದೆ ಸರಿಯಲಾರೆನು ಎನ್ನುವಂತೆ ಮಾಡಿದ್ದು ಆಕೆಗೆ ಹಿಡಿಸಲಿಲ್ಲ. ಆಕೆ ಕೂಡ ಒಬ್ಬ ಹೆಣ್ಣು. ಹೌದು, ಸುಮ್ಮನಿರಪ್ಪ. ನಿಂಗೆ ನಿನ್ನ ತಂಗಿ ಅಪ್ಪ ಅಮ್ಮ ಮುಖ್ಯವಾಗಿ ಅವಳನ್ನ ಹೊರಗಟ್ಬಿಟ್ಟೆ. ಅವಳಿಗೂ ಅವಳಪ್ಪ ಅಣ್ಣ ಮುಖ್ಯವಾಗೋಲ್ವಾ? ಗಂಡಿಗಿಂತ ಹೆಣ್ಣಿನ ಅಂತಃಕರಣ ತೀರಾ ಮೃದು. ಇದನ್ನ ಗಂಡಸರು ಯಾಕೆ ಅರ್ಥ ಮಾಡ್ಕೊಳ್ಳೋಲ್ಲ? ಹೊಕ್ಕ ಮನೆಗಾಗಿ ತವರು ಮನೆನ ಸರ್ವನಾಶ ಮಾಡಿಬಿಡ್ಬೇಕಾ? ಸಾಕು, ಸುಮ್ಮನಿರೋ. ಪೂಜಾ ದೊಂಬರಾಟ, ನಿಮ್ಮಪ್ಪನ ಹಾರಾಟದಲ್ಲಿ ಚಾರು ದೊಡ್ಡ ಅಪರಾಧಿಯಾಗಿ ಕಂಡ್ಲು. ಜೀವಾವಧಿ ಏನು, ಮರಣದಂಡನೆಗೆ ಗುರಿಯಾದ ಕೈದಿಯಂತೆ ನೋಡಿದೆ. ಈಗ ನೋಡಿದರೆ ಅವಳದೇನೂ ತಪ್ಪಿಲ್ಲ. ಬೇಡ ಅಂದ ಗಂಡಿಗೋಸ್ಕರ ಅಷ್ಟೆಲ್ಲ ಹಾರಾಟ ಯಾಕೆ ಬೇಕಿತ್ತು? ಬರೀ ತಾನು ಹೇಳಿದ್ದು ನಡಿಬೇಕೆನ್ನೋ ಕೆಟ್ಟ ಹಠ ಪೂಜಾದು. ಗೊಣಗಿಕೊಂಡು ಹೋದರು. ಮೂರ್ತಿ ನಿಬ್ಬೆರಗಾಗಿ ನಿಂತ. ತಾಯಿ ಪೂರ್ತಿಯಾಗಿ ಸೊಸೆಯ ಪಕ್ಕ ನಿಂತಂತೆ ಕಂಡರೂ ಆದ ರಂಪ ರಾಮಾಯಣ ನೆನಪಿಸಿಕೊಂಡ. ಬಂದವಳನ ನಾಯಿಯಂತೆ ಅಟ್ಟಿದ್ದ ಬಿಸಿಲಲ್ಲಿ. ಅಂದು ಕೂಡ ತಳಮಳವಿತ್ತು. ಪಾಠ ಮಾಡಲಾರದೆ ಬಸ್ ಸ್ಟ್ಯಾಂಡಿಗೆ ಹೋಗಿದ್ದ. ಬಸ್ಸು ಹೊರಟು ಹೋಗಿತ್ತು. ಕೋಪ ಬೇಸರವಿತ್ತು ಮಡದಿಯ ಮೇಲೆ. ಆದರೆ ಅವನೆದೆಯ ಪ್ರೇಮದ ಕಾರಂಜಿಯನ್ನು ಬತ್ತಿ ಹೋಗಿರಲಿಲ್ಲ. ಕೂಡಿ ಬದುಕಲಿ ಬಿಡಲಿ, ಅವಳೊಬ್ಬಳೇ ಅವನ ಪಾಲಿಗೆ ಹೆಣ್ಣು. ವರಾಂಡದಲ್ಲಿ ಕೂತು ಬಿಟ್ಟ ಮೌನವಾಗಿ. ರೂಮಿನೊಳಕ್ಕೆ ಬಂದ ನೀರದ, ಒಂದು ರಿಜಿಸ್ಟರ್ ಪಾರ್ಸಲ್ ಬಂದಿದೆ ನಿಮ್ಮ ಹೆಸರಿಗೆ. ಚಾರು, ನಿಮ್ಮಿಂದ ನಂಗೊಂದು ಸಹಾಯ ಆಗಬೇಕು. ಮುಂದಕ್ಕೆ ಕೂದಲನ್ನು ಹಾಕಿಕೊಂಡು ಜಡೆ ಹೆಣೆಯುತ್ತಿದ್ದವಳು ಕತ್ತನ್ನು ತಿರುಗಿಸಿ ಸ್ವಲ್ಪ ಸರಿಯಾಗಿ ವಿಚಾರಿಸಬೇಕಿತ್ತು. ನನಗೆ ರಿಜಿಸ್ಟರ್ ಪಾರ್ಸಲ್ ಯಾರಿಂದ ಬರಬೇಕು ಎನ್ನುತ್ತಲೇ ಹೊರಗೆ ಬಂದಳು. ಕೊರಿಯರ್ ಹುಡುಗ ನಿಂತಿದ್ದ. ಅವನ ಕೈಯಲ್ಲಿನ ಪಾರ್ಸಲ್ ಪಡೆದು ತಿರುಗಿಸಿ ನೋಡಿದಳು. ಮಿಂಚೊಡೆದಂತಾಯಿತು. ಹೃದಯದಲ್ಲಿ ಒತ್ತಿದ ಸುಂದರ ಅಕ್ಷರಗಳೇ. ನಡುಗುವ ಕೈಯಿಂದ ಸಹಿ ಹಾಕಿ ಪಡೆದುಕೊಂಡಳು. ಮಿದುಳು ಮನಸ್ಸು ಏಕವಾದರೂ ಹೃದಯಕ್ಕೆ ಸೋಲಲೇಬೇಕಾಯಿತು. ಹಲೋ, ಏನದು? ಸ್ಕೂಟರ್ ಹೊರಗೆ ನಿಲ್ಲಿಸುತ್ತಿದ್ದ ಡಾಕ್ಟರ್ ನವೀನ್ ಬಂದ. ಯಾರ್ದು ಪಾರ್ಸಲ್? ಹಾಗೆಲ್ಲ ತಗೋಬೇಡ. ಬಾಂಬ್ ಏನಾದರೂ ಇಟ್ಟಿದ್ದಾರೋ? ನಾಳಿನ ಪೇಪರ್ ಮುಖ್ಯ ಸುದ್ದಿಯಾಗೋದು ಬೇಡ. ಅವಳ ಕೈಯಲ್ಲಿನ ಪಾರ್ಸಲ್ ತೆಗೆದುಕೊಂಡ. ಕೆಳಗೆ ಮೂರ್ತಿಯ ವಿಳಾಸ. ಅವನೆದೆ ಬಡಿತದ ವೇಗ ಎಷ್ಟು ಹೆಚ್ಚಿಸಿತೆಂದರೆ ಒಂದು ಅಂದಾಜಿಗೆ ಬರದಾದ ಸಂತೋಷವೋ ಆವೇಗವೋ, ಆ ಎರಡೂ ಅಲ್ಲದ ಅವಮಾನದ ಬೇಗೆಯೋ. ಅವಳತ್ತ ತಿರುಗುವ ವೇಳೆಗೆ ಚಾರುಲತಾ ಇರಲೇ ಇಲ್ಲ. ಪ್ಯಾಕೆಟ್ ಹಿಡಿದು ಒಳಬಂದ. ಹಾಲ್ನಲ್ಲಿರಲಿಲ್ಲ ತಂಗಿ. ರೂಮಿನಂತ ಹೊರಟಾಗ ಬಂದ ನೀರದ, ಯಾರ್ದು ಪಾರ್ಸಲ್ ಕೇಳಿದಳು. ನಿನ್ನದಂತೂ ಖಂಡಿತ ಅಲ್ಲ. ಒಳ ನಡೆದ. ಹಿಂದಿನ ದಿನ ತನ್ನ ಸಂಬಳದಲ್ಲಿ ನೀರದ ಅತ್ತಿಗೆಗಾಗಿ 2 ಸೀರೆ ಖರೀದಿಸಿ ತಂದಿದ್ದರಿಂದ ತುಂಬ ಖುಷಿಯಾಗಿದ್ದಳು ನವೀನ್ನ ಹೆಂಡತಿ. ಅವಳಿಗೆ ಸೀರೆ ಒಡವೆ ಎಲ್ಲ ಇಷ್ಟವೇ. ತಾಯಿಯ ಮನೆಯಲ್ಲಿ ಅಂಥದ್ದೆಲ್ಲ ಏನೂ ಇರಲಿಲ್ಲ. ಡಾಕ್ಟರ್ ನವೀನ್ನ ಮದುವೆಯಾಗುವ ಕನಸಿನಲ್ಲಿ ಮುಖ್ಯವಾದದ್ದು ಸೀರೆ ಒಡವೆಗಳೇ. ಇಲ್ಲೂ ಯಥೇಚ್ಛವಾಗಿ ಏನೂ ಸಿಕ್ಕಿರಲಿಲ್ಲ. ಅದೊಂದು ಗೊಣಗು ಅವಳದು. ತಲೆ ಬಗ್ಗಿಸಿ ಮಂಚದ ಮೇಲೆ ಕೂತಿದ್ದ ಚಾರುಲತಾ ಮುಂದೆ ಪ್ಯಾಕೆಟ್ ಇಟ್ಟ. ನಿನ್ನ ಹುಟ್ಟಿದ ಹಬ್ಬಕ್ಕೆ ಮೂರ್ತಿ ಉಡುಗೊರೆ ಕಳಿಸಿದ್ದಾನೆ. ನಿನ್ನಂಥ ಮಡದಿಯನ್ನು ಮರೆಯುವಂಥ ಮೂರ್ಖ ಅವನೇನೂ ಅಲ್ಲ ಅಂದವನು ಅವಳನ್ನು ಒಂಟಿಯಾಗಿ ಬಿಟ್ಟು ಹೊರಗೆ ಹೋದ. ಶಕುನದ ಹಕ್ಕಿ ಶುಭ ಹಾಡಿದಂತಾಯಿತು. ನೇರವಾಗಿ ಅಡಿಗೆ ಮನೆಗೆ ಬಂದ. ಕಾಯಿ ಹೋಳಿಗೆಗೆ ಕಣಕ ರೆಡಿ ಮಾಡುತ್ತಿದ್ದ ವಾಸುದೇವಯ್ಯ, ಇವತ್ತೊಂದು ದಿನ ರಜಾ ಹಾಕೋಕ್ಕೆ ಹೇಳು, ಎಲ್ಲರೂ ಒಟ್ಟಿಗೆ ಕೂತು ಊಟ ಮಾಡೋಣ. ಅವಳಿಗೆ ಹೋಳಿಗೆ ಇಷ್ಟ, ಅದಕ್ಕೆ ಮಾಡ್ತಾ ಇದ್ದೀನಿ, ತಲೆ ಎತ್ತಿ ಹೇಳಿದರು. ಅಲ್ಲೇ ಇದ್ದ ಸ್ಟೂಲನ್ನು ಮುಂದಕ್ಕೆ ಎಳೆದುಕೊಂಡು ಕೂತ. ಒಂದು ಒಳ್ಳೆ ಸುದ್ದಿ. ಮೂರ್ತಿ ಚಾರುಗೆ ಹುಟ್ಟಿದ ಹಬ್ಬದ ಪ್ರೆಸೆಂಟೇಷನ್ ಕಳಿಸಿದ್ದಾನೆ. ಅವರ ಮನೆಯವರು ಮಾಡಿದ ಅವಮಾನಕ್ಕೆ ಡಿವೋರ್ಸ್ ಕೊಡಿಸಿ ಚಾರುಲತಾಗೆ ಇನ್ನೊಂದು ಮ್ಯಾರೇಜ್ ಮಾಡಿಬಿಡೋಣ ಅಂತ ಅನ್ನಿಸುತ್ತೆ. ಅದು ಸಾಧ್ಯವಾಗದು. ಅವಳಿಗೆ ಇನ್ನೊಂದು ವಿವಾಹದ ಬಗ್ಗೆ ಆಸಕ್ತಿ ಇಲ್ಲ ಎಂದು ಉಸುರಿದ. ಅವನಲ್ಲಿ ರಾಜಿ ಧೋರಣೆ ಇತ್ತು. ಅವಳ ದಾಂಪತ್ಯ ಸರಿ ಹೋಗದ ಹೊರತು ಡಾಕ್ಟರ್ ನವೀನ್ ಸುಖಿಯಲ್ಲ. ವಾಸುದೇವಯ್ಯ ಕಣ್ಣುಗಳಲ್ಲಿ ಆನಂದ ಬಾಷ್ಪ ಇಣುಕಿತು. ಅವಮಾನದ ಬಗ್ಗೆ ತಲೆ ಕೆಡಿಸಿಕೊಳ್ಳಲಾರರು. ಅಹಂ ಪ್ರತಿಷ್ಠೆಗಿಂತ ಅವರಿಗೆ ಮಗಳ ಭವಿಷ್ಯ ಮುಖ್ಯ. ಎಲ್ಲ ಒಳ್ಳೆಯದಾಗಲಿ. ಮೂರ್ತಿ ಬಂದು ಕರೆದೊಯ್ದರೆ ನನಗಿಂತ ಸುಖಿ ಯಾರಿಲ್ಲ. ಅಂಥ ದಿನ ಬರಲಿ. ಹೆಗಲ ಮೇಲೆ ಚೌಕದಿಂದ ಕಣ್ಣೀರು ತೊಡೆದುಕೊಂಡರು. ಮತ್ತೆ ಡಾಕ್ಟರ್ ನವೀನ್ ರೂಮಿಗೆ ಬಂದಾಗ ಅದೇ ಸ್ಥಿತಿಯಲ್ಲಿ ಕೂತಿದಳು. ಇನ್ನು ಪ್ಯಾಕೆಟ್ ಓಪನ್ ಆಗಿರಲಿಲ್ಲ. ತಾನೇ ಮೇಲಿನ ಬಣ್ಣದ ಕಾಗದ ಬಿಡಿಸಿ ರಟ್ಟಿನ ಕವರ್ ತೆಗೆದ. ಮೆರೂನ್ ಬಣ್ಣದ ಚೆಂದದ ರೇಷ್ಮೆ ಸೀರೆ ಉಡುಗೊರೆಯಾಗಿ ಬಂದಿತ್ತು.
ಹಿಂದಿನ ಸಂಜೆ ತಾನೇ ತಂಗಿಗಾಗಿ ಒಂದು ಸೀರೆ, ನೀರದಗಾಗಿ ಒಂದು ಸೀರೆ ಖರೀದಿಸಿ ತಂದಿದ್ದ. ಆದರೆ ಇಷ್ಟು ಭಾರಿಯಾದುದಲ್ಲ. ಫ್ಯಾಂಟಾಸ್ಟಿಕ್, ಮೂರ್ತಿ ಒಳ್ಳೆ ರಸಿಕ. ಈ ಸೀರೆಯುಟ್ಟರೆ ನೀನು ಚೆಂದದ ಗೊಂಬೆಯೇ. ಸೀರೆಯನ್ನು ಹೊರತೆಗೆದ. ಅದರಡಿಯಲ್ಲಿ ಒಂದು ಚೀಟಿ ಇತ್ತು. ಹರ್ಷಿತನಾದ. ತಗೋ, ಇದನ್ನ ನಾನೇ ಓದಿ ಹೇಳ, ನೀನೇ ಓದ್ಕೋತೀಯ? ಹಾಸ್ಯ ಮಾಡಿದ. ಅತಿಯಾಗುವುದು ಬೇಡವೆಂದು ಚೀಟಿಯನ್ನು ಅವಳ ತೊಡೆಯ ಮೇಲಿಟ್ಟು ಹೊರಗೆ ಬಂದ. ಕಣ್ಣೀರು ಸುರಿಸಿ ಸಮಾಧಾನವಾದ ನಂತರವೇ ಚೀಟಿ ಬಿಡಿಸಿತು. ನಿನ್ನ ಹುಟ್ಟುಹಬ್ಬಕ್ಕೆ 100 ಸಿಹಿ ಮುತ್ತುಗಳು. ಪುಟ್ಟ ಒಂದು ಸಾಲಿನ ಒಕ್ಕಣೆಯ ಕೆಳಗೆ ಸಹಿ ಇತ್ತು. ಹಿಂದಿನ ದಿನ ಕಮಲ, ನಿಂಗೆ ಈಗ ಡಿಮ್ಯಾಂಡ್ ಬರೋ ಹಾಗಿದೆ. ಚೆನ್ನೈನ ಜನ ತೀರಾ ಸಂಪ್ರದಾಯಸ್ಥರು. ಈಗಾಗಲೇ 1-2 ಸಲ ನಿನ್ನ ಬಗ್ಗೆ ಪ್ರಶ್ನಿಸಿದ್ದಾರಂತೆ. ನೀನು ಬರದ್ದು 100 ಪ್ರಶ್ನೆಗಳಿಗೆ ದಾರಿಯಾಗುತ್ತೆ. ಅದಕ್ಕೆ ನಿನ್ನ ಬಂದು ಕರ್ಕೊಂಡು ಹೋಗ್ತಾರಂತ ಮೃಣಾಲಿನಿ ಅತ್ತೆ ಹೇಳಿದ್ದು ನೆನಪಾಯಿತು. ಅದಕ್ಕೆ ಇದೊಂದು ಪೀಠಿಕೆಯ ಚೀಟಿಯನ್ನು ಸೀರೆಯ ಬಾಕ್ಸ್ನಲ್ಲಿ ಹಾಕಿ ತೆಗೆದಿಟ್ಟಳು. ಪ್ರೀತಿ ಪ್ರೇಮ ಸಂಬಂಧಗಳು ತೀರ ವ್ಯವಹಾರವಾದರೆ ಅಲ್ಲೇನು ಉಳಿಯದೆನಿಸಿತು. ಎಷ್ಟು ಕಠಿಣವಾಗಿ ವರ್ತಿಸಿದ್ದ ಮೂರ್ತಿ, ಎಷ್ಟು ಕೆಟ್ಟದಾಗಿ ನಡೆದುಕೊಂಡಿದ್ದ. ಕಣ್ಣಿಂದ ಹರಿದ ಕಂಬನಿಯನ್ನೊರೆಸಿಕೊಂಡು ಹೊರಬಂದಾಗ ಡಾಕ್ಟರ್ ನವೀನ್ ಅಚ್ಚರಿಯಿಂದ ಕಣ್ಣರಳಿಸಿದ. ತಂಗಿ ಗಂಡ ಕಳಿಸಿದ ಸೀರೆಯುಟ್ಟು ಖುಷಿಯಿಂದ ಹೊರಬರುತ್ತಾಳೆಂದು ತಿಳಿದಿದ್ದು ತಪ್ಪಾಗಿತ್ತು. ಹಾಯ್ ಚಾರು, ಇಬ್ರು ರಜೆ ಹಾಕಿ ಮನೆಯಲ್ಲಿ ಉಳಿದ್ರೆ ಅಪ್ಪನ ಕೈನ ಬಿಸಿ ಬಿಸಿ ಒಬ್ಬಟ್ಟು ತಿನ್ನಬಹುದು. ಉತ್ಸಾಹದಿಂದ ನಕ್ಕಾಗ ಕಿರುನಗೆ ಬಿರಿದಳು. ನಿಂದು ಪ್ರೈವೇಟ್ ನರ್ಸಿಂಗ್ ಹೋಮ್, ನಂದು ಕೂಡ ಪ್ರೈವೇಟ್ ಕಂಪನಿ. ಟೆಂಪರರಿ ಜಾಬ್. ರಜಾ ಹಾಕ್ಕೊಂಡು ಆಗಾಗ ಮನೆಯಲ್ಲಿ ಕೂತರೆ ಅವರು ಬೇರೆ ಡಿಸಿಷನ್ ತಗೋತಾರೆ. ಅದೆಲ್ಲ ಬೇಡ, ನಾನಂತೂ ಹೊರಟಿದ್ದೀನಿ. ಅಣ್ಣ ತಂಗಿ ಬಾಗಿಲಿಗೆ ಬರುವ ವೇಳೆಗೆ ಯುಗಂಧರ್ ಕಾರಿನಿಂದ ಕೆಳಗಿಳಿಯುತ್ತಿದ್ದರು. ಕ್ಷಣ ಅವನ ಉಡುಗಳು ಬಿಗಿಯಾಯಿತು. ಮರುಕ್ಷಣವೇ ಅದು ಸೌಜನ್ಯವಲ್ಲವೆನಿಸಿತು. ಬನ್ನಿ ಎಂದರು ಇಬ್ಬರು ಒಟ್ಟಿಗೆ. ಹೆಂಡತಿಯೊಂದಿಗೆ ಯುಗಂಧರ್ ಬಂದರು. ಹಾರ್ಟ್ ಅಟ್ಯಾಕ್ ನಂತರ ಹಿಂದೆ ಅವರು ಸ್ಟೀರಿಂಗ್ ವೀಲ್ ಮುಂದೆ ಕೂತಿದ್ದು. ವಾಸುದೇವಯ್ಯ ಇದ್ದಾರಾ ಕೇಳಿದರು. ಅವರ ಧ್ವನಿಯಲ್ಲಿ ಸಹಜತೆ ಮೂಡಲಿಲ್ಲ. ಇದ್ದಾರೆ. ತಂದೆಯನ್ನು ಕರೆಯಲು ಒಳಗೆ ಹೋದಳು ಚಾರುಲತಾ. ಅವಳ ನಿರ್ಧಾರ ಸ್ಪಷ್ಟವಾಗಿದ್ದರಿಂದ ಅವಳೇನು ವಿಚಲಿತಳಾಗಲಿಲ್ಲ. ಯುಗಂಧರ್ ಪತ್ನಿಯೊಂದಿಗೆ ಬಂದಿದ್ದಾರೆ. ನೀವೇನು ಎಕ್ಸೈಟ್ ಆಗೋದು ಬೇಡ. ಸಹಜವಾಗಿ ಮಾತಾಡಿಸಿದರೆ ಸಾಕು. ಅವರ ಕೈ ಹಿಡಿದು ಹೇಳಿದಳು. ಬಹಳ ಅವಮಾನ ಅನುಭವಿಸಿದ್ದರು. ಅವರನ್ನು ಹೊರಗೆ ಕಳಿಸಿ ತಾನೇ ಕಾಫಿ ಹಿಡಿದು ಬಂದಳು. ಮೃಣಾಲಿನಿ ಎದ್ದು ಸೊಸೆಯ ಹಣೆಗೆ ಕುಂಕುಮ ಹಚ್ಚಿ ಹ್ಯಾಪಿ ಬರ್ತ್ಡೇ, ಪೂಜಾ ನಿಂಗೆ ಗಿಫ್ಟ್ ಕಳಿಸಿದಾಳೆ. ಒಂದು ಸ್ಯಾರಿ ಪ್ಯಾಕೆಟ್ ಅವಳ ಕೈಯಲ್ಲಿಟ್ಟರು. ಅದೇನು ಹಿತವಾದ ಸ್ಪರ್ಶವೆನಿಸಲಿಲ್ಲ ಅವಳಿಗೆ. ತಣ್ಣಗಿದ್ದಳು. ಪೂಜಾ ಮದುವೆಯ ನಿಶ್ಚಿತಾರ್ಥ. ಎಲ್ಲ ನಾಳೆ ಅಲ್ಲಿಗೆ ಬಂದ್ಬಿಡ್ಬೇಕು ಅಂದರು. ಮತ್ತೊಮ್ಮೆ ಡಾಕ್ಟರ್ ನವೀನ್ ಹೂಗುಟ್ಟಿ 4 ಹೆಜ್ಜೆ ಹಿಂದಕ್ಕೆ ಸರಿದ. ವಾಸುದೇವಯ್ಯ ಆಯಿತು ಎಂದರು. ಮನಗಳಲ್ಲಿನ ವಿಷಾದ ಕರಗಿ ಹೋಗಲು ಅದೇನು ಮಂಜಾ, ಅದಕ್ಕೂ ಸೂರ್ಯನ ಬಿಸಿಲು ಸೋಕಬೇಕು. ಬಹಳ ಪ್ರಯತ್ನ ಪಟ್ಟರು. ಯುಗಂಧರ್ನಿಂದ ಮಾತಾಡಲಾಗಲಿಲ್ಲ. ಬೆಳಿಗ್ಗೆನೇ ಬಂದ್ಬಿಡಬೇಕು ಎಂದವರು ಮೇಲೆದ್ದರು. ಎಲ್ಲ ಕಲ್ಲಾಗಿದ್ದರು. ಏನೇ ಪ್ರಯತ್ನಿಸಿದರೂ ಪ್ರತಿಕ್ರಿಯಿಸಲಾಗಲಿಲ್ಲ. ಚಾರುಲತನ ಕರ್ಕೊಂಡು ಹೋಗ್ತೀನಿ ಎಂದರು ಮೃಣಾಲಿನಿ. ಅಪ್ಪ ಮಗ ಏನೂ ಮಾತಾಡಲಿಲ್ಲ. ಅವರಿಗೆ ಸಂತೋಷವೋ ದುಃಖವೋ ಸಂಭ್ರಮವೋ ಇಲ್ಲ ಸ್ವಾಭಿಮಾನದ ಸತ್ವ ಪರೀಕ್ಷೆಯೋ. ನಿನ್ನ ಸೂಟ್ಕೇಸ್ ತಂದ್ಬಿಡಮ್ಮ ಎಂದು ಯುಗಂಧರ್ ಆಚೆ ಹೋದರು. ಈಗ ಬಂದೆ ಎಂದು ಒಳಗೆ ಹೋದ ಚಾರುಲತಾ ಮೂರ್ತಿಯಿಂದ ಬಂದ ಸೀರೆಯ ಪ್ಯಾಕೆಟ್ನ ಜೊತೆ ಅರಿಶಿನ ಕುಂಕುಮ ತಾಂಬೂಲ ತಂದು ಕೊಟ್ಟಾಗ ಆಕೆ ಹುಬ್ಬೇರಿತು. ಇದೆಲ್ಲ ಈಗ ಯಾಕೆ ಎಂದರು. ನನ್ನ ಹುಟ್ಟಿದ ಹಬ್ಬ ಅಲ್ವಾ, ನಿಮಗೆ ಕೊಟ್ಟು ಆಶೀರ್ವಾದ ಪಡೆಯೋಣ ಅಂತ ಎಂದು ಅದನ್ನೆಲ್ಲ ಒಂದು ಪ್ಲಾಸ್ಟಿಕ್ ಕ್ಯಾರಿ ಬ್ಯಾಗ್ಗೆ ಹಾಕಿಕೊಟ್ಟು ಬಗ್ಗಿ ನಮಸ್ಕರಿಸಿ, ನಾಳೆ ನಿಶ್ಚಿತಾರ್ಥ 1-2 ಗಂಟೆಗಳು ಇರುವಾಗಲೇ ಬರ್ತೀನಿ. ನೀವೇನು ಅದಕ್ಕೋಸ್ಕರ ತಲೆ ಕೆಡಿಸ್ಕೊಳ್ಳೋದು ಬೇಡ. ನೀವು ಸಾಕಷ್ಟು ಸಲ ರಾಮಾಯಣ ಓದಿರಬೇಕು. ಸೀತೆ ಯಾರ ಸಹಾನುಭೂತಿನೂ ಅಪೇಕ್ಷಿಸೋಲ್ಲ. ಹೆಣ್ಣು ಕುಲಕ್ಕೆ ಮಾರ್ಗದರ್ಶಿ. ತುಂಬ ಬಸುರಿಯನ ರಾಮ ಯಾವುದೇ ಕಾರಣಕ್ಕೆ ಕಾಡಿಗೆ ಕಳುಹಿಸಿರಲಿ, ಪತಿಯ ಬಗ್ಗೆ ಗೌರವ ಇರಲಿ. ಆದರೆ ಮತ್ತೆ ಪತಿಯೊಂದಿಗೆ ಸಂಸಾರ ಮಾಡಲು ಇಚ್ಛಿಸದೆ ಭೂಗರ್ಭ ಸೇರಿ ಹೋದಳು. ನಿಮಗೆ ಅರ್ಥವಾಗಿರುತ್ತೆ ಅಂದ್ಕೊಂಡಿದ್ದೀನಿ. ನನ್ನಿಂದ ಪೂಜಾಗೆ ತೊಂದರೆಯಾಗೋಲ್ಲ. ನಾಳೆ ನಿಶ್ಚಿತಾರ್ಥಕ್ಕೂ ಬರ್ತೀನಿ. ಮದುವೆಯ ಮನೆಯಲ್ಲೂ ಓಡಾಡ್ತೀನಿ. ಇಷ್ಟು ಸಾಕು, ಹೋಗಿ ಬನ್ನಿ. ತಟ್ಟೆಯನ್ನು ಒಳಗೆ ಒಯ್ದಳು. ಅವಳ ನಿರ್ಧಾರ ಅಚಲವಾಗಿತ್ತು. ಕಾರು ಹೊರಟ ನಂತರವೇ ಹೊರಗೆ ಬಂದಿದ್ದು ಚಾರುಲತಾ. ನಾನು ಈ ವಿಷಯದಲ್ಲಿ ನಿಮ್ಮಗಳ ಸಲಹೆ ಪಡೆಯಲಿಲ್ಲ. ದಾಂಪತ್ಯಕ್ಕೆ ಬೇಕಾಗಿರೋದು ಪ್ರೀತಿ, ಸಾಮರಸ್ಯ. ಒತ್ತಡಕ್ಕಾಗಿ, ವ್ಯವಸ್ಥೆಗಾಗಿ ಬೇರೆಯವರನ್ನು ಮೆಚ್ಚಿಸಲು ಸಾಧ್ಯವಿಲ್ಲ. ನನ್ನ ಕ್ಷಮಿಸಿಬಿಡಿ ಎಂದು ಹೊರಗೆ ಹೋದಳು. ಅಪ್ಪ ಮಗನ ಕಣ್ಣುಗಳಲ್ಲಿ ಮೂಡಿದ್ದು ಮೆಚ್ಚುಗೆಯಾದರೆ ನೀರದ ಕಣ್ಣಲ್ಲಿ ಕಂಬನಿ. ಚಾರುಲತಾ ಅವಳ ಮುಂದೆ ಬಹಳ ಎತ್ತರಕ್ಕೆ ಬೆಳೆದಿದ್ದಳು. ವೀಕ್ಷಕರೇ, ಈ ಕಥೆ ನಿಮಗೆ ಇಷ್ಟವಾದರೆ ಒಂದು ಲೈಕ್ ಮಾಡಿ, ಕಮೆಂಟ್ಸ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಇದರಿಂದ ನನ್ನ ಎಲ್ಲ ವಿಡಿಯೋಗಳ ನೋಟಿಫಿಕೇಶನ್ ನಿಮಗೆ ಬೇಗನೆ ತಲುಪುತ್ತದೆ. ಕಥೆ ಕೇಳಿದ್ದಕ್ಕೆ ಧನ್ಯವಾದಗಳು.